ಜಿಲ್ಲೆಯನ್ನು ಶಿಲ್ಪಕಲೆಯ ತವರೂರಾಗಿ ಗುರುತಿಸಿದ ಮಹಾನ್ ಶಿಲ್ಪಿ ಅಮರಶಿಲ್ಪಿ ಜಕ್ಕಣ್ಣಾಚಾರಿಯವರ ಸಂಸ್ಮರಣ ದಿನಾಚರಣೆಯನ್ನು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜನವರಿ 1ರ ಗುರುವಾರದಂದು ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಅಂತ ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಎಚ್.ವಿ. ಹರೀಶ್ ತಿಳಿಸಿದರು. ಅಮರಶಿಲ್ಪಿ ಜಕ್ಕಣ್ಣಾಚಾರಿಯವರ ಸಂಸ್ಮರಣ ದಿನಾಚರಣೆಯನ್ನು ಜಿಲ್ಲಾಡಳಿತ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಜನವರಿ 1ರಂದು ಬೆಳಗ್ಗೆ 11 ಗಂಟೆಗೆ ಹಾಸನ ಕಲಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಶಿಲ್ಪಕಲೆಯ ಮೂಲಕ ಹಾಸನ ಜಿಲ್ಲೆಯನ್ನು ಜಗತ್ತಿಗೆ ಪರಿಚಯಿಸಿದ ಅಮರಶಿಲ್ಪಿಗೆ ಗೌರವ ಸಲ್ಲಿಸಲು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಎಚ್.ವಿ. ಹರೀಶ್ ಮನವಿ ಮಾಡಿದರು. 1ನೇ ತಾರೀಕು ಹಾಸನದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಸರ್ಕಾರದ ಕರೆಯೊಲೆಯಂತೆ ನಾವು ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜದ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕ ಸೇರಿದಂತೆ ನಮ್ಮ ಸಮಾಜದ ಜಿಲ್ಲೆಯ ಎಲ್ಲ ವಿಶ್ವಕರ್ಮ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಬೇಕು. ನಮ್ಮ ಒಂದು ಅಮರಶಿಲ್ಪಿ ಜಕ್ಕಣ್ಣಾಚಾರ್ಯರು ನಮಗಿಂತ ನಿಮಗೆ ಹೆಚ್ಚಿಗೆ ಗೊತ್ತಿರೋ ಹಾಗೆ ಈ ಜಿಲ್ಲೆಗೆ ಒಂದು ಅವಿಸ್ಮರಣೀಯವಾದಂಥ ಕೊಡುಗೆಯನ್ನು ನೀಡಿ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆ ಇತಿಹಾಸವನ್ನು ಶಿಲ್ಪಕಲೆಗಳ ಮೂಲಕ ವಿಶ್ವಕ್ಕೆ ಪರಿಚಯಿಸಿ ಆ ಮೂಲಕ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಒಂದು ಅಭಿವೃದ್ಧಿ ಪಥದಲ್ಲಿ ನಡೆಯಲಿಕ್ಕೆ ಮತ್ತು ಪ್ರವಾಸೋದ್ಯಮಕ್ಕೆ ಒಂದು ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣೀಭೂತರು. ಅದಲ್ಲದೆ ಜಿಲ್ಲೆಗೆ ಏನು ಇವತ್ತು ಶಿಲ್ಪಕಲೆಗಳ ತವರೂರು ಅಂತ ಹೆಸರು ಬಂದಿದೆ, ಆ ಕೀರ್ತಿ ಬರಲಿಕ್ಕೆ ನಮ್ಮ ಅಮರಶಿಲ್ಪಿ ಜಕ್ಕಣ್ಣಾಚಾರ್ಯವರ ಕೊಡುಗೆ ತಾವೆಲ್ಲರಿಗೂ ಗೊತ್ತಿರೋ ಹಾಗೆ ಅತ್ಯದ್ಭುತವಾದಂಥ ಕೊಡುಗೆ. ಅಂತಹ ಒಂದು ಮೇರು ವ್ಯಕ್ತಿತ್ವವನ್ನು ನಾವು ಜಿಲ್ಲೆಯಾದ್ಯಂತ ಎಲ್ಲ ಸಮಾಜ ಬಾಂಧವರು ಸೇರಿ ಮತ್ತು ಸಮಸ್ತ ನಾಗರಿಕರು ಸೇರಿ ಈ ಒಂದು ದಿನವನ್ನು ಸ್ಮರಣೀಯ ದಿನವನ್ನಾಗಿ ಮಾಡಿಕೊಂಡು ಸರ್ಕಾರ ಏನು ಇವತ್ತು ಅಮರಶಿಲ್ಪಿ ಜಕ್ಕಣ್ಣ ಸಂಸ್ಮರಣ ದಿನಾಚರಣೆಯನ್ನು ನೆರವೇರಿಸ್ತಾ ಇದೆ, ಅದಕ್ಕೆ ಒಂದು ನಾವು ಸಹಕಾರ ಕೊಟ್ಕೊಂಡು ವಿಜೃಂಭಣೆ ನೆರವೇರಿಸಬೇಕು ಅಂತ ಹೇಳಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಮಹಾನಗರ ಪಾಲಿಕೆಗೆ ನಾವೊಂದು ಮನವಿಯನ್ನು ಕೊಟ್ಟಿದ್ವಿ. ಏನು ಅಂದರೆ ಹಾಸನದಿಂದ ಬೇಲೂರು ಮತ್ತು ಹಳೇಬೀಡು ಪ್ರವಾಸೋದ್ಯಮ ಸ್ಥಳಕ್ಕೆ ಯಾರ್ಯಾರು ಪ್ರವಾಸಿಗರು ಹೋಗ್ತಾರೆ ಅವರ ಒಂದು ಭಾವನೆಗಳಿಗೆ ಸ್ಪಂದಿಸೋ ರೀತಿಯಲ್ಲಿ ಒಂದು ಬೇಲೂರು ಹಳೇಬೀಡು ಸಂಧಿಸ್ತಕ್ಕಂಥ ಪ್ರಮುಖ ವೃತ್ತಕ್ಕೆ ಅಮರಶಿಲ್ಪಿ ಜಕ್ಕಣ್ಣಾಚಾರ್ಯ ವೃತ್ತ ಅಂತ ಹೇಳ್ಬಿಟ್ಟು ಹೆಸರಿಡಬೇಕು ಅಂತ ಹೇಳ್ಬಿಟ್ಟು ತುಂಬ ವರ್ಷದಿಂದ ನಾವು ನಗರಸಭೆ ಇದ್ದಾಗಲೇ ಮನವಿ ಮಾಡಿದ್ವಿ. ಈಗ 18/7/2025 ಮಹಾನಗರ ಪಾಲಿಕೆ ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ವಿಶ್ವಕರ್ಮ ಸಮಾಜದ ಉಪಾಧ್ಯಕ್ಷ ಎಸ್.ಸಿ. ನಾರಾಯಣ್, ಪ್ರಧಾನ ಕಾರ್ಯದರ್ಶಿ ಕೆ. ರಾಘವೇಂದ್ರ ಕುಮಾರ್, ಮಾಜಿ ಅಧ್ಯಕ್ಷ ಜಿ. ಕುಮಾರ್, ನಿರ್ದೇಶಕ ಕೆ.ಟಿ. ಯೋಗೇಶ್ ಇತರರು ಉಪಸ್ಥಿತರಿದ್ದರು.